ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. Total pre-litigation cases disposed of were 39,22,498. The total settlement amount was around 2,345 crores. I must extend my heartfelt thanks to Honorable Mr. Justice M.P. Anjaya, the Honorable Chief Justice of the High Court of Karnataka and Action-in-Chief, Karnataka State Legal Services Authority, including matrimonial cases, including cases under Section 135, 125 of the CRPC and domestic violence cases were settled. Reunion total 355 couples were reunited due to conciliation with National Lok Adalat. Motor vehicle cases around 4,400 crores. Motor vehicle cases were disposed of 368 crores. Negotiable Instrument Act cases total 11,408. NI cases were disposed of with a settlement amount of 78 crores. LAC cases, land acquisition cases, execution total 455 land execution, land acquisition cases, execution cases were disposed of and total settlement amount is rupees 123 crores. MBCA cases were disposed of and total settlement amount was 69 crores. Other execution cases total 2,479 cases were settled. 2004 से 14 टोटल 11,000 वायलेंस की घटनाएं हुई थी और 14 से 24 में 3,428, मतलब 70% कमी हुई. सुरक्षा बलों की मृत्यु में भी 70% कमी हुई. चाहे मेघालय हो, अरुणाचल हो, आसाम हो, नागालैंड हो, मिजोरम हो, सभी हथियारी ग्रुपों के साथ हमने समझौते किए और लगभग 10,500 से ज्यादा विद्रोही हथियार डालकर मेन स्ट्रीम में आए. हवाई कनेक्टिविटी के लिए नए 64 रूट चालू किए. वाइब्रेंट विलेज कार्यक्रम में 4800 करोड़ रुपया खर्च किया, जो अरुणाचल को विशेषकर फायदा देता है. और रेलवे के लिए 81,000 करोड़. ಓಕೆ ಸರ್. ಶಾಂತ ರೀತಿಯಿಂದ ಈ ಲಿಮ್ಸ್ ಸಂಬಂಧಪಟ್ಟಿದ್ದು ಎಕ್ವಿಪ್ಮೆಂಟ್ಸ್ ಕೊಡ್ತಿದ್ದಾರೆ. ಹಾಗಾಗಿ ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಇವತ್ತು ನಮ್ಮ ಸೀನಿಯರ್ ಸಿಟಿಜನ್ಸ್ಗೆ ತುಂಬಾ ಸೌಲಭ್ಯಗಳಿದ್ದಾವೆ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಎಲ್ಲ ಸುಮಾರು ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ. ಸೊ ಇದೇ ರೀತಿ ತಾವು ಇನ್ನೂ ನಮ್ಮ ಸರ್ಕಾರ ಇನ್ನೂ ಒಳ್ಳೆಯ ಸ್ಕೀಮಲ್ಲಿ ಬರುತ್ತೆ ಅಂತ ಅನ್ಕೋತಾ, ಅಂದರೆ ಚಾಲೆಂಜಾಗಿ ತಗೊಂಡ್ಬಿಟ್ಟು ನಮ್ಮ ಜೀವನಕ್ಕೆ ಸಾಧ್ಯವಾದಷ್ಟು ಎಲ್ಲರೂ ಸಮಾನವಾಗಿ ನಿಮ್ಮಲ್ಲಿ ಕೂಡ ಆರೋಗ್ಯ, ನಿಮಗೂ ಕೂಡ ಕಂಫರ್ಟ್ಸು, ನಿಮಗೂ ಕೂಡ ಈಕ್ವಾಲಿಟಿ, ನಿಮಗೂ ಕೂಡ ಎಲ್ಲರೂ ಕೂಡ ಬದುಕುವ ಹಾಗೆ ಎಲ್ಲ ಸಕಲ ಸಲಕರಣೆಗಳು, ಸೌಲಭ್ಯಗಳು ನಿಮಗೆ ನೀಡಿಬಿಟ್ಟು ಒಂದು ಪರಿಪೂರ್ಣ ಸಂತೋಷವಾಗಿರ್ತಕ್ಕಂಥ, ಆರೋಗ್ಯವಾಗಿರ್ತಕ್ಕಂಥ ಜೀವನವನ್ನು ಮಾಡಿಕೊಡೋದು ನಮ್ಮ ಸರ್ಕಾರದ ನಮ್ಮೆಲ್ಲರ ಕರ್ತವ್ಯ. ಇದು ವಯೋಯೋಜನೆ ಸ್ಕೀಮ್ ಮಾಡಿದ್ದಾರೆ ಗೌರ್ಮೆಂಟ್ ಅವರು. ಅದು ಪ್ರತಿಯೊಬ್ಬರಿಗೆ ಅನುಕೂಲ ಆಗುತ್ತೆ. ವಯಸ್ಸಾದವರಿಗೆ ಸೀನಿಯರ್ ಸಿಟಿಜನ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ.
ಕನ್ನಡದಲ್ಲಿ ವಯಸ್ಸಾಗಿದ್ದ ಜನರಿಗೆ ಅಂಥೇಳಿ ಅವರು ಕಿವಿಗಿಲ್ಲಂದರೆ ಕಿವಿ ಮಿಷಿನ್ ಕೊಡ್ತಾರೆ, ಆಮೇಲೆ ಕಾಲಿಲ್ಲಂದರೆ ಸ್ಟಿಕ್ ಕೊಡ್ತಾರೆ, ಶೂ ಇದ್ದರೆ ಶೂ ಕೊಡ್ತಾರೆ, ಆಮೇಲೆ ವೀಲ್ ಚೇರ್ ಕೊಡ್ತಾರೆ. ನಮಗೆ ಬದುಕಕ್ಕೆ ಮನಾರ, ನಮ್ಮಮ್ಮ ನಡೆಯಂಗೇ ಇಲ್ಲ ಸರ್. ನಾವು ಹೆಂಗೆ ಜೀವನ ಮಾಡ್ತೀವೋ ಹೆಂಗಿಲ್ಲ ಸರ್, ಭಾರಿ ಕಷ್ಟ ಐತೆ ಮುದಕ್ಕಿತ್ತು ಸರ್. ಸರ್ಕಾರ ಒಳ್ಳೇದೇ ಮಾಡೈತೆ ಅಂತ ಹೇಳ್ತೀವಿ ಸರ್. ಇವತ್ತು ಅದು ಬಂಡಿ ಕೊಡ್ತಾರೆ ಸರ್, ಅವು ಕಟ್ಟಿಗೆ ಕೊಡ್ತಾರೆ ಸರ್, ಮತ್ತು ಕಿವಿ ಅವು ಹತ್ರ ಕೊಡ್ತಾರೆ ಸರ್. ಒಳ್ಳೇದೇ ಮಾಡೈತೆ ಸರ್ಕಾರ. ನಾವು ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿಂದ ಬಂದಿದ್ದೀವಿ. ಈ ಗೌರ್ಮೆಂಟ್ ಏನು ಮಾಡಿರೋದಲ್ಲ, ಇದು ಭಾಳ ಮಂದಿಗೆ ಉಪಯೋಗ ಆಕತ್ತೆ. ಇದೇ ಫಸ್ಟ್ ಟೈಮ್ ಮಾಡಿರೋ ಸಲುವಾಗಿ ಎಲ್ಲರಿಗೂ ಅನುಕೂಲ ಆಗಂಗೆ ಪ್ರತಿ ವರ್ಷ ಮಾಡ್ಕೊಂತ ಬಂದರೆ ಎಲ್ಲರಿಗೂ ಅನುಕೂಲ ಆಕತ್ತೆ. ಹಿರಿಯ ನಾಗರಿಕರ ಯೋಜನೆ, ಕಿವಿ ಕೇಳಿದವರಿಗೆ ಕಿವಿ ಕೇಳಂಗ, ಆಮೇಲೆ ಕಾಲಿಲ್ದವರಿಗೆ ಸ್ಟಿಕ್ಕರು, ವೀಲ್ ಚೇರು ಎಲ್ಲವೂ ಕೊಡ್ತಕ್ಕಂಥ ಯೋಜನೆ ಏನಿದೆ, ಇದು ಒಳ್ಳೆಯ ಯೋಜನೆ. ಇದು हमारे देश में कभी अध्यक्ष जी पहले शिक्षा की प्रायोरिटी था, एक डिग्री लेना, एक नौकरी के अन्वेषण में, नौकरी की तलाश में अपने जितना मिनिमम ज्ञान को इकट्ठा करना. लेकिन आज जिस स्टेज में हमारी देश पहुंची है और हमारी देश की नौजवानों की जो मेधा है, पहले भी था, लेकिन पहले हमारे देश में प्रायोरिटी ब्रेड बटर मिनिमम एम्यूनिटीज की थी. लेकिन आज एस्पिरेशन नई ऊंचाई तक पहुंच रही है. उस समय में देश में और देश एक बड़े गांव के हिस्सा हो चुका है. हम आज एक बड़े गांव में, एक यूनिवर्स में रहते हैं. जो छोटी गांव है, उस छोटी गांव में भारत एक इलाका है. उसमें हमारी नॉलेज लेवल को ना केवल भारत के लिए बनाना, विश्व के कल्याण के लिए बनाना. हमें विश्व गुरु नहीं बनना है, हमें विश्व बंधु बनना है. ये आज हमारी सरकार की फिलोसफी है. इसलिए माननीय प्रधानमंत्री जी कहते हैं हम विश्व बंधु के दायित्व लेने वाले. इसलिए हम लोगों ने जब G20 के प्लेटफॉर्म पे विश्व की संपूर्ण देशों का एकजुट हुआ, जुटान हुआ, उस समय में हम लोगों ने ये नहीं भूला कि हमारी दायित्व ग्लोबल साउथ के नाम पे विश्व के गरीब देशों की प्रति भी. जब विश्व की G20 के अवसर पे ग्लोबल साउथ की कॉन्क्लेव हुआ, उस समय में एजेंडा सब क्या था? एजेंडा था उन देशों में शिक्षा कैसे होगी, उन देशों की बेस्ट प्रैक्टिसेस क्या है, भारत उनमें क्या मदद कर सकती है, हेल्थ में क्या हो सकता है, रिसोर्स जनरेशन में क्या हो सकता है. भारत गरीबी से आज ऊपर बढ़ के पिछले 10 साल में 30 करोड़ लोगों को गरीबी से उठा के ऊपर लेके आए. ये अनुभव आज भारत एक बंधु के नाते, गुरु के नाते नहीं, कभी जमाने में लगाए गए हो गए शब्दावली. आज प्रधानमंत्री नरेंद्र मोदी जी की शब्द है हम विश्व बंधु बनना चाहता है. इसलिए हमारे देश के बच्चों को एक वैज्ञानिक दृष्टिकोण देना है. हमने पिछले 7 साल में अटल इनोवेशन मिशन के माध्यम से 10,000 अटल टिंकरिंग लैब की. अभी सारे स्कूल में टिंकरिंग एक लैबोरेटरी होती है, लेकिन हमने उसकी स्तर बढ़ाई है. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.